2 ತಿಮೋತಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಮುಂಜಾನೆಯೂ ಸಹ ಕರ್ತನ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ಯೇಸುವಿನಲ್ಲಿ ಇರುವಂತಹ ನೀವು ಈ ಭೂಮಿಯ ಆಶೀರ್ವಾದಗಳಿಗಾಗಿ ಆರಿಸಿ ತೆಗೆದುಕೊಂಡಂಥವರು ಮಾತ್ರವಲ್ಲದೆ, ಪರಲೋಕದಲ್ಲಿ ನಿಮಗೋಸ್ಕರವಾಗಿ ಕರ್ತನು ನೇಮಿಸಿರುವಂತಹ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕಾಗಿ ದೇವರಾದಂಥ ಯೇಸು ನಿಮ್ಮನ್ನು ತನ್ನ ಸ್ವಂತ ರಕ್ತದಿಂದ ಆರಿಸಿ ತೆಗೆದುಕೊಂಡಿದ್ದಾರೆ. ನೀವು ಈ ಲೋಕಕ್ಕೆ ಸಂಬಂಧಪಟ್ಟಂಥವರಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟವರು. ಆದ್ದರಿಂದಲೇ ಯೇಸು ಕರ್ತನು ಹೇಳ್ತಾರೆ, ನಾನು ಲೋಕದವನಲ್ಲದೆ ಇರೋದರಿಂದ ನೀವು ಲೋಕದವರಲ್ಲ ಎಂಬುದಾಗಿ ಹೇಳಿ. ಆದುದರಿಂದ ನಿಮಗೆ ಹಿಂಸೆಗಳು, ಹೋರಾಟಗಳು ಆಗಲ್ಪಡುತ್ತದೆ. ಇಂದು ಹೆಚ್ಚಾದಂತಹ ದೇವರಲ್ಲಿರುವಂತಹ ಯೇಸು ಕರ್ತನಲ್ಲಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವಂಥವರು ಯೇಸುವಿನಲ್ಲಿ ಇದ್ದವರಾಗಿಯೂ ಸಹ ಲೋಕದನುಸಾರವಾಗಿ ಜೀವಿಸುವವರಾಗಿದ್ದಾರೆ. ಆದರೆ ನಿಜವಾಗಿಯೂ ಯೇಸುವಿನಲ್ಲಿ ಇರುವಂಥವರು ಯೇಸುವಿನ ಕೂಡ ಶಿಲುಬೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಈ ಭೂಮಿಯ ಮೇಲೆ ಕರ್ತನೆಗಾಗಿ ಬರುವಂತಹ ಎಲ್ಲ ಹೋರಾಟ, ಶೋಧನೆ, ಹಿಂಸೆಗಳೆಲ್ಲವನ್ನೂ ಸಹ ಸಹಿಸಿಕೊಳ್ಳಲಿಕ್ಕಾಗಿ ಮನಸ್ಸು ಮಾಡುತ್ತಾರೆ. ನೀವು ಸಹ ಅಂಥವರಾಗಿ ಜೀವಿಸಲಿಕ್ಕಾಗಿ ಒಪ್ಪಿಸಿಕೊಡಬೇಕು. ಸದ್ಭಕ್ತರಾಗಿ ಕರ್ತನಿಗೆ ಸತ್ಯವಾಗಿ ಭಕ್ತಿಯಾಗಿ ಭಯದಿಂದಲೂ ಜೀವಿಸುವಂಥವರು ಅವರಿಗೆ ಬರುವಂಥ ಹಿಂಸೆ, ಹೋರಾಟಗಳೆಲ್ಲದಕ್ಕೂ ಸಹ ಅವರು ತಮ್ಮನ್ನು ಒಪ್ಪಿಸಿಕೊಡುತ್ತಾರೆ. ಯಾಕಂದರೆ ಅವರು ಈ ಲೋಕವನ್ನು ಮೆಚ್ಚಿಸಲಿಕ್ಕಾಗಿ ಜೀವಿಸುವವರಲ್ಲ, ಯೇಸುವನ್ನು ಮೆಚ್ಚಿಸಲಿಕ್ಕಾಗಿ ಜೀವಿಸುವಂಥವರು. ಇಂದು ಇಂಥವರಲ್ಲಿ ನೀವು ಸಹ ಒಬ್ಬರಾಗಿ ಇದ್ದೀರಾ? ಅಥವಾ ಹೆಸರಿಗೆ ಮಾತ್ರವೇ ಕ್ರೈಸ್ತರಾಗಿ ಸಭೆಗೆ ವಾರಕ್ಕೆ 1 ಬಾರಿ ಮಾತ್ರವೇ ಹೋಗಲ್ಪಟ್ಟು ಆನಂತರದಲ್ಲಿ ಮಿಕ್ಕಾದ ದಿನಗಳಲ್ಲಿ ಲೋಕದನುಸಾರವಾಗಿ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ನೀವು ಕರ್ತನಿಗೆ ಪ್ರಿಯವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಕರ್ತರ ಸಮಯದಲ್ಲಿ ಎತ್ತಲ್ಪಡಲಿಕ್ಕೂ ಸಹ ಸಾಧ್ಯವಿಲ್ಲ. ಯೇಸುವಿನ ನಿಮಿತ್ತವಾಗಿ ಬರುವಂಥ ಹೋರಾಟ, ಶೋಧನೆಗಳೆಲ್ಲದಕ್ಕೂ ಸಹ ನಿಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ಕರ್ತನು ತನ್ನ ಆಜ್ಞಾಘೋಷದೊಡನೆಯೂ ಪ್ರಧಾನ ದೇವದೂತರ ತುತ್ತೂರು ಒಡನೆಯೂ ಬರುವಾಗ ನಿಮ್ಮನ್ನು ಅವರು ಮಾನಿಸಲ್ಪಡ್ತಾರೆ, ತನ್ನೊಡನೆ ನಿಮ್ಮನ್ನು ಕರೆದುಕೊಂಡು ಹೋಗಲ್ಪಡುತ್ತಾರೆ. ಅದಕ್ಕಾಗಿ ಮಾಡಬೇಕಾದಂದು ಒಂದೇ, ಏನೇ ಹಿಂಸೆ ಬಂದರೂ ಯೇಸುವಿಗೋಸ್ಕರವಾಗಿ ಸಹಿಸಿಕೊಳ್ಳಬೇಕು. ಸತ್ಯವನ್ನು ಬಿಡದಂತೆ ಸದ್ಭಕ್ತರಾಗಿ ಕರ್ತನಿಗೆ ಒಳ್ಳೆ ಭಕ್ತರಾಗಿ ಭಯದಿಂದಲೂ ಭಕ್ತಿಯಿಂದಲೂ ಜೀವಿಸುವಾಗ ಕರ್ತನ ನಿಮ್ಮನ್ನು ಪ್ರಿಯರೆಂಬುದಾಗಿ ಎಣಿಸಲ್ಪಡುತ್ತಾರೆ. ಅದಕ್ಕೆ ಒಪ್ಪಿಸಿಕೊಳ್ಳಲಿಕ್ಕಾಗಿ ಮನಸ್ಸು ಮಾಡ್ರಿ, ಕರ್ತನ ನಿಮಗೆ ಸಹಾಯ ಮಾಡುತ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ. ಇತರರ ಹಾಗೆ ಲೋಕದನುಸಾರವಾಗಿ ಜೀವಿಸುವಂಥ ಕ್ರೈಸ್ತ ಜೀವಿತವನ್ನು ಬಿಟ್ಟು ನಿಮ್ಮ ಚಿತ್ತಾನುಸಾರವಾಗಿ ಹಿಂಸೆ, ಹೋರಾಟ, ಶೋಧನೆಗಳು ಏನು ಬಂದರೂ ಸಹ ನಿಮಗೆ ಒಪ್ಪಿತವಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗಿ ಇವರಿಗೆ ಸಹಾಯಿಸಿರಿ. ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.